ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ಹಾಸನದಲ್ಲಿ ನಡೆದಿದೆ. 2 ಬೈಕ್ಗಳು ತಗದಗ ಹೊತ್ತಿ ಉರಿದಿದ್ದು ಮನೆಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಹಾಸನದ ಆದರ್ಶ ನಗರದ 1ನೇ ಕ್ರಾಸ್ನಲ್ಲಿ ನಡೆದಿರುವ ಘಟನೆ ಇದು. ಮುಂಜಾನೆ 3 ಗಂಟೆ ಸುಮಾರಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. 2 ಬೈಕ್ಗಳು ಹೊತ್ತಿ ಉರಿದಿದ್ದಾವೆ. ಜೊತೆಗೆ ಮುಂದೆ ಇದ್ದ ಮನೆಗೂ ಕೂಡ ಬೆಂಕಿ ತಗುಲಿದೆ. ಹಿಂಬಾಗಿಲಿನಿಂದ ಆಚೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಕುಟುಂಬ ಸದಸ್ಯರು. ಫೈರೋಜ್ ನಯಾಜ್ ಎಂಬುವರು ವಾಸವಿದ್ದ ಬಾಡಿಗೆ ಮನೆ. ಈ ಮನೆ ಮುಂಭಾಗ 2 ಬಾಗಿಲುಗಳು ಹಾಗೂ ಸೋಫಾಗಳು ಕೂಡ ಇದ್ವು. ಅದು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಗಾಂಜಾ ಡ್ರಗ್ಸ್ ಸೇವಿಸಿದ ಕಿಡಿಗೇಡಿಗಳಿಂದ ಕೃತ್ಯ ನಡೆದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಬೆಳಗ್ಗೆ 3 ಗಂಟೆ ಜಾವದ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಮನೆ ಮುಂದೆ 2 ಬೈಕ್ ನಿಲ್ಲಿಸಿದ್ರು. ಆ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಆ ಬೆಂಕಿಯ ಕೆನ್ನಾಲಿಗೆ ಮನೆವರೆಗೂ ವ್ಯಾಪಿಸಿ ಮನೆಯ ಒಳಗಿದ್ದಂತ ಸೋಫಾ, ಮನೆ ಮುಂದಿದ್ದಂತ ಬಾಗಿಲು ಕೂಡ ಹೊತ್ತಿ ಉರಿದಿದೆ. ಹಾಸನದ ಆದರ್ಶ ನಗರದ 1ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಷ್ಟಕ್ಕೂ ಯಾಕೆ ಬೆಂಕಿ ಹಚ್ಚಿದ್ರು, ಇದಕ್ಕೆ ಕಾರಣ ಏನು, ಇನ್ನೂ ಕೂಡ ನಿಖರವಾದಂತ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರು ತನಿಖೆ ಮಾಡ್ತಾ ಇದ್ದು ಇದು ಡ್ರಗ್ಸ್ ಸೇವಿಸಿ ನಡೆಸಿರುವ ಕೃತ್ಯ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಫೈರೋಜ್ ಹಾಗೂ ನಯಾಜ್ ಅನ್ನುವಂಥವರು ವಾಸವಿದ್ದಂತ ಬಾಡಿಗೆ ಮನೆ ಇದು. ಸುಮಾರು 2:50ಕ್ಕೆ ಬೆಂಕಿ ಎತ್ಕೊಂಡು ನೋಡಿದ್ವಿ ನಾವು. ಅಲ್ಲಿ ಡೋರ್ ಎಲ್ಲ ತೆಗಿಯೋಕೆ ಆಗ್ತಿರ್ಲಿಲ್ಲ. ಫುಲ್ ಬೆಂಕಿ ಎಲ್ಲ ಬರ್ತಾಯಿತ್ತು. ನಮ್ಮಪ್ಪ ನೀರಿಂದ ಆರ್ಸಕ್ಕೆ ಹೋಗಿ ಮುಖಕ್ಕೆಲ್ಲ ಬೆಂಕಿ ಇದಾಯಿತು. ಅಲ್ಲಿಂದ ಹಿಂಗಡೆ ಡೋರ್ ತೊಗೊಂಡು ಬರೋ ತನಕ ಎಲ್ಲ ಗಾಡಿ ಸುಟ್ಟೋಗ್ಬಿಟ್ಟು, ನೀರು ಎಲ್ಲ ತೊಗೊಂಡು ಆರಿಸಿ ಎಲ್ಲ ಇದು ಮಾಡೋ ತನಕ ಪೂರ್ತಿ ಗಾಡಿ ಎಲ್ಲ ಸುಟ್ಟೋಗ್ಬಿಟ್ಟು ಹೋಗಿದ್ದು. ಹಿಂಗಡೆ ಏನಾದ್ರು ಡೋರ್ ಇರಲಿಲ್ಲ ಅಂದರೆ ಸುಮಾರು ಒಂದು 12 ಜನ ಎಲ್ಲ ಸುತ್ತೋಗೋರು. ಬರೀ ಹೊಗೆ, ಫುಲ್ ಹೊಗೆ, ಮನೆಯೆಲ್ಲ ಹೊಗೆ ತುಂಬಿಕೊಂಡಿತ್ತು. ಹೆಂಗೆ ಬೆಂಕಿ ಹಾಕಿರೋದು ಸರ್ ಅದು ಒಂಚೂರು ಏನೂ ಗೊತ್ತಿಲ್ಲ. ಆಕಸ್ಮಿಕ ಅಂತೂ ಯಾವುದೇ ಕಾರಣಕ್ಕಾಗಿಲ್ಲ. ಅದು ಏನಿದೆ ಅಂದರೆ ಎಲ್ಲ ಪೆಟ್ರೋಲ್ ವೆಹಿಕಲ್ಸೇ, ಎರಡೂ ರನ್ನಿಂಗ್ ವೆಹಿಕಲ್ಸು ಎರಡೂ ಬಂದ್ಬಿಟ್ಟು ನಿಲ್ಲಿಸಿರೋದಷ್ಟೇ. ಒಂದು 3 ಗಂಟೆ ಅಷ್ಟೊತ್ತಿಗೆ 3:05 ಅಷ್ಟೊತ್ತಿಗೆ ಎಲ್ಲ 2 ಗಾಡಿನೂ ಬೆಂಕಿ ಹತ್ಕೊಂಡಿತ್ತು. ಫುಲ್ 2 ಗಾಡಿನೂ ಏನೂ ಉಳಿದಿಲ್ಲ ಅದರಲ್ಲಿ. ಪೂರ್ತಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಮನೆ ಒಳಗಡೆ ಎಲ್ಲ ವಸ್ತು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ. ಹೊಗೆ ಎಲ್ಲ ತುಂಬ್ಕೊಂಡು ಜಾಸ್ತಿ. ಪಾಪು ಎಲ್ಲ ಇದ್ವು. 2:50ಕ್ಕೆ ಬೆಂಕಿ ಕಾಣಿಸ್ಕೊಂಡ್ಮೇಲೆ ಇವ್ರಿಗೆ ಪಕ್ಕದ ಮನೆಯವ್ರಿಗೆ ಇವ್ರಿಗೂ ಇದು ಮಾಡ್ದು. ಆಮೇಲೆ ಬಂದು ನೀರೆಲ್ಲ ಬಂದುಬಿಟ್ಟು ಇದೆಲ್ಲ ತೆಗಿಸ್ಬಿಟ್ಟು ನೀರು ಆಡ್ಸೋದು, ಮುಖಕ್ಕೆಲ್ಲ ಆಡ್ದು. ಆದಮೇಲೆ ಎಲ್ಲ ಒಳಗೆಲ್ಲ ಮನೆ ಒಳಗೆಲ್ಲ ಹೊಗೆನೇ ತುಂಬ್ಕೋತು. ಎಲ್ಲ ಮಕ್ಕಳು ಮರಿಗೆಲ್ಲ ಹಿಂದೆ ಕಡೆ ಹೋದ್ರು. ಹಿಂದೆಗಡೆ ಎಲ್ಲ ಕರ್ಸಿದ್ರು. ಇವರು ಒಂದು ಹ್ಯಾಂಡಿಕಪ್ ಮಗು ಕರ್ಕೊಂಡು ಅಲ್ಲಿ ಬರೋದಂತ ಇವರು ಗಾಡಿ ಎಲ್ಲ ಬರ್ನಾಯ್ತು. ಎಲ್ಲ ಹಿಂದೆಗಡೆ ಬಾಕ್ಲು ತೆಗಿಲಿಲ್ಲ. 12 ಜನ ಹಿಂಗಡೆ ಬಾಗಿಲು ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ 12 ಜನ ಸತ್ತೋಗೋರು. ಏನು ಹೊಡಿತಿಲ್ಲ. ನೀವು ಹೆಂಗೆ ಆಚೆ ಬಂದ್ರಿ? ನಾವು ಹೆಂಗೆ ಬಾಗಿಲಿಂದ ಹಿಂದೆಗಡೆ ಓಪನ್ ಮಾಡ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.